ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈಗಷ್ಟೇ ತಮಿಳುನಾಡು ಮಳೆಯ ಸಮಸ್ಯೆಯಿಂದ ಚೇತರಿಸಿಕೊಳ್ತಾ ಇದೆ. ಮಿಚಾಂಗ್ ಚಂಡಮಾರುತದ ಕಾರಣದಿಂದ ಚೆನ್ನೈ ನಗರ ಸೇರಿದ ಹಾಗೆ ಉತ್ತರ ತಮಿಳುನಾಡಿನ ಸಾಕಷ್ಟು ಜಿಲ್ಲೆಗಳು ಪ್ರವಾಹ ಪೀಡಿತ ಆಗಿದ್ವು. ಅಲ್ಲಿ ಸಾಕಷ್ಟು ನಷ್ಟ ಸಂಭವಿಸಿತು. ರಸ್ತೆಗಳೆಲ್ಲ ನದಿಗಳ ಥರ ಆಗಿದ್ವು. ಮನುಷ್ಯ ತಾನಾಗೆ ಮಾಡಿಕೊಂಡ ಸಮಸ್ಯೆಯಿಂದ ಅಲ್ಲಿ ಹೆಚ್ಚಿನ ನಷ್ಟವನ್ನು ಅನುಭವಿಸಬೇಕಾಗಿ ಬಂತು. ಅಲ್ಲೆಲ್ಲ ಪರಿಹಾರ ಕಾರ್ಯಗಳನ್ನು ಮಾಡಿ ಮುಗಿಸುವ ಹೊತ್ತಿಗೆ ತಮಿಳುನಾಡಿಗೆ ಮತ್ತೊಂದು ಆತಂಕ ಎದುರಾಗ್ತಾ ಇದೆ. ಈ ಬಾರಿ ದಕ್ಷಿಣ ತಮಿಳುನಾಡಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಪೂರ್ವ ಕರಾವಳಿ ತೀರದ ಪ್ರದೇಶಗಳೆಲ್ಲ ಪ್ರವಾಹ ಪೀಡಿತ ಆಗ್ತಾ ಇವೆ. ನದಿಗಳಲ್ಲಿ ಭೋರ್ಗರಿತಾ ಇವೆ. ಎಲ್ಲಿ ನೋಡಿದ್ರು ಬರೀ ನೀರೇ ನೀರು ಅನ್ನೋ ಥರದ ವಾತಾವರಣ ಅಲ್ಲಿದೆ. ಹಾಗಾದ್ರೆ ತಮಿಳುನಾಡಿನ ಈ ಸ್ಥಿತಿಗೆ ಕಾರಣ ಏನು? ಚಳಿಗಾಲದಲ್ಲಿ ತಮಿಳುನಾಡಲ್ಲಿ ಇಷ್ಟೊಂದು ಮಳೆ ಸುರಿತಾ ಇರೋದು ಯಾಕೆ? ಯಾವೆಲ್ಲ ಜಿಲ್ಲೆಗಳು ಮಳೆಯ ಸಮಸ್ಯೆಗೆ ಸಿಲುಕೊಂಡಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತವನ್ನ ಒಂದು ದೇಶ ಹಲವು ಜಗತ್ತು ಅಂತ ಕರೀತಾರೆ. ಅದಕ್ಕೆ ಕಾರಣ ಇಲ್ಲಿನ ವೈವಿಧ್ಯತೆ. ಇಲ್ಲಿ ಪ್ರತಿ 40 ಕಿಲೋಮೀಟರ್ಗೆ ಒಂದಷ್ಟು ಬದಲಾವಣೆಗಳು ಕಾಣುತ್ತವೆ. ಅದು ಭಾಷೆಯಲ್ಲಾಗಿರಬಹುದು, ಸಂಸ್ಕೃತಿಯಲ್ಲಾಗಿರಬಹುದು, ವೇಷಭೂಷಣಗಳಲ್ಲಾಗಿರಬಹುದು, ಆಹಾರದಲ್ಲಾಗಿರಬಹುದು. ಒಟ್ಟಾರೆ ಭಾರತ ಅನ್ನೋದು ವಿಭಿನ್ನ ಹಾಗೂ ವಿಶಿಷ್ಟ ಜಗತ್ತು ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಹವಾಮಾನ ಹಾಗೂ ಮಳೆ ಕೂಡ ಹಾಗೇನೆ. ಭಾರತದ ಒಂದು ಭಾಗ ಮಾನ್ಸೂನ್ ಅಂದ್ರೆ ಮುಂಗಾರು ಮಾರುತಗಳಿಂದ ಮಳೆಯನ್ನು ಪಡೆದ್ರೆ ಇನ್ನೊಂದಷ್ಟು ಭಾಗಗಳು ಹಿಂಗಾರು ಮಾರುತಗಳ ಮೇಲೆ ಡಿಪೆಂಡ್ ಆಗಿವೆ. ಒಮ್ಮೊಮ್ಮೆ ಮುಂಗಾರಾದ್ರೂ ಕೈ ಕೊಟ್ಟು ಬಿಡುತ್ತೆ. ಆದ್ರೆ ಹಿಂಗಾರು ಮಾರುತಗಳು ಕೈಕೊಟ್ಟ ಉದಾಹರಣೆಗಳು ತುಂಬಾನೇ ಕಡಿಮೆ. ಇನ್ನು ಮುಂಗಾರು ಮಾರುತಗಳನ್ನು ತಡೆಯೋದಕ್ಕೆ ಪಶ್ಚಿಮ ಘಟ್ಟಗಳಿವೆ. ಆದರೆ ಹಿಂಗಾರು ಮಾರುತವನ್ನು ತಡೆಯೋದಕ್ಕೆ ಅಲ್ಲಿ ಅಂಥ ಯಾವ ದೊಡ್ಡ ಸಮಸ್ಯೆಗಳು ಇಲ್ಲ. ಹೀಗಾಗಿನೇ ಹಿಂಗಾರು ಮಾರುತ ದೊಡ್ಡ ಮಳೆಯನ್ನು ಹೊತ್ತು ತರುತ್ತೆ. ಈಗ ತಮಿಳುನಾಡು, ಕೇರಳ, ಪಾಂಡಿಚೇರಿ ಹಾಗೂ ಆಂಧ್ರದ ಕರಾವಳಿ ತೀರಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆಯಲ್ಲ, ಅದಕ್ಕೆ ಕಾರಣವಾಗ್ತಾ ಇರೋದು ಇದೇ ಹಿಂಗಾರು ಮಳೆಯ ಮಾರುತಗಳು. ಮೊನ್ನೆಯಷ್ಟೇ ಮಿಚಾಂಗ್ ಚಂಡಮಾರುತದಿಂದ ತತ್ತರಿಸಿ ಹೋಗಿದ್ದ ತಮಿಳುನಾಡು ಈಗ ಮತ್ತೆ ಮಳೆಯ ಸಮಸ್ಯೆಗೆ ತುತ್ತಾಗಿದೆ. ಈ ಬಾರಿ ದಕ್ಷಿಣ ತಮಿಳುನಾಡಿನ ಜಿಲ್ಲೆಗಳು ಅಂದ್ರೆ ಮೈಲಾದುತ್ತರೈ, ತೆಂಕಾಶಿ, ವಿರುಧುನಗರ್, ನಾಗಪಟ್ಟಣಂ, ಮಧುರೈ, ತಂಜಾವೂರ್, ತಿರುವರೂರ್, ತಿರುನಲ್ವೇಲಿ, ರಾಮನಾಥಪುರಂ ಸೇರಿದ ಹಾಗೆ ಸಾಕಷ್ಟು ಭಾಗಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಅಲ್ಲೆಲ್ಲ ಜನಜೀವನ ಅಸ್ತವ್ಯಸ್ತವಾಗಿದ್ದು ರಸ್ತೆಗಳೆಲ್ಲ ನದಿಗಳ ಥರ ತಯಾರಾಗಿವೆ. ತಿರುನಲ್ವೇಲಿಯಲ್ಲಿ ನದಿ ತೊರೆಗಳು ತುಂಬಿ ಹರಿತಾ ಇವೆ. ಪಾಪನಾಶಂ ಹಾಗೂ ಮಣಿಮುತ್ತಾರ ಡ್ಯಾಮ್ಗಳಿಗೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಪಾಪನಾಶಂ ಡ್ಯಾಮ್ 80% ತುಂಬಿದ್ರೆ ಮಣಿಮುತ್ತಾರ ಡ್ಯಾಮ್ 50% ಭರ್ತಿಯಾಗಿದೆ. ಇನ್ನು ತಮಿರಭರಣಿ ನದಿ ತುಂಬಿ ಹರಿತಾ ಇದೆ. ಈ ನದಿ ತಟದಲ್ಲಿರೋ ಜನ ಆದಷ್ಟು ಬೇಗ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅಂತ ತಿರುನಲ್ವೇಲಿ ಆಡಳಿತ ಸೂಚನೆಯನ್ನು ಕೊಟ್ಟಿದೆ. ಗೆಳೆಯರೆ, ಈ ತಮಿರಭರಣಿ ನದಿ ತಮಿಳುನಾಡಿನ ಪ್ರಮುಖ ನದಿಗಳ ಪೈಕಿ ಒಂದು ಅಷ್ಟೇ ಅಲ್ಲದೆ ಇದು ಪ್ರಾಚೀನ ಭಾರತದಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡ ನದಿ. ಈ ನದಿ ಸಿಂಧು, ಸರಸ್ವತಿ, ಗಂಗಾ ನದಿಗಳ ಹಾಗೇನೆ ಪುರಾತನ ನಾಗರಿಕತೆಗೆ ನೆಲೆಯನ್ನು ಒದಗಿಸಿಕೊಟ್ಟಿತ್ತು. ಅದನ್ನ ಸಂಶೋಧಕರು ತಮಿರಭರಣಿ ನಾಗರಿಕತೆ ಅಂತಲೇ ಕರೀತಾರೆ. ಇದು ತಮಿಳುನಾಡಲ್ಲಿ ಹರಿಯುವ ಅತ್ಯಂತ ಚಿಕ್ಕ ನದಿ. ಅದರ ಉದ್ದ ಕೇವಲ 128 ಕಿಲೋಮೀಟರ್ಗಳು ಮಾತ್ರ. ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯಲ್ಲಿನ ಪಶ್ಚಿಮ ಘಟ್ಟಗಳ ಸಾಲಲ್ಲಿರುವ ಪೊತಿಗೈ ಪರ್ವತ ಶ್ರೇಣಿಯಲ್ಲಿ ಹುಟ್ಟುವ ಈ ನದಿ ತೂತುಕುಡಿ ಜಿಲ್ಲೆಯಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಈ ನದಿಗೆ ಪುರಾಣ ಹಾಗೂ ಇತಿಹಾಸಗಳಲ್ಲಿ ಸ್ಥಾನ ಸಿಕ್ಕಿದೆ. ಈ ತಮಿರಭರಣಿ ಅನ್ನೋ ಪದ ಮೊದಲಿಗೆ ತನ್ಪುರುನೈ ಅಂತ ಇತ್ತು. ಕಾಲಕ್ರಮೇಣ ಇದು ತಮಿರಪುರುನೈ ಆಯಿತು. ನಂತರ ತಾಮ್ರಪರಣಿಯಾಗಿ ಈಗದು ತಮಿರಭರಣಿ ಅಂತ ಆಗಿದೆ. ಈ ತಮಿರಭರಣಿ ಅಂದರೆ ತಾಮ್ರದ ಭರಣಿ ಅಂತ ಅರ್ಥ. ಇದನ್ನ ರೆಡ್ ಲೀವ್ಸ್ ರಿವರ್ ಅಂತ ಕೂಡ ಕರೀತಾರೆ. ತಮಿರ ಮಹಾತ್ಮೆ ಅನ್ನೋ ಸ್ಥಳೀಯ ಕಥೆಯಲ್ಲಿ ಈ ನದಿಯನ್ನ ಅಗಸ್ತ್ಯರು ಪೂತಿಗೈ ಮಲೆಯಲ್ಲಿರುವ ಕಮಲದ ಹೂವಿನಿಂದ ಹುಟ್ಟೋ ಹಾಗೆ ಮಾಡಿದ್ರು ಅನ್ನೋ ಉಲ್ಲೇಖ ಸಿಗುತ್ತೆ. ಈ ನದಿಯ ಬಗ್ಗೆ ಪುರನನ್ನೂರು ಅಥವಾ ಪರಪೊಟ್ಟು ಅನ್ನೋ ಸಂಗಮ ಸಾಹಿತ್ಯದಲ್ಲಿ ಕೂಡ ಒಂದಷ್ಟು ಉಲ್ಲೇಖಗಳು ನೋಡೋದಕ್ಕೆ ಸಿಗುತ್ತವೆ. ಇಷ್ಟೆಲ್ಲ ಮಹತ್ವವನ್ನು ಹೊಂದಿರುವ ಈ ನದಿ ಚಿಕ್ಕ ನದಿ ಆಗಿರೋ ಕಾರಣದಿಂದ ಇದು ಬೇಗ ಕಡಲನ್ನು ಸೇರೋದಕ್ಕೆ ಆತುರ ಪಡುತ್ತೆ. ಹೀಗಾಗಿ ಈ ನದಿಯ ಪ್ರವಾಹ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಕೂಡ ಕಾರಣ ಆಗುತ್ತೆ. ಈಗ ಈ ತಮಿರಭರಣಿ ನದಿ ಕೂಡ ಉಕ್ಕಿ ಹರಿತಾ ಇದೆ. ತಿರುನಲ್ವೇಲಿ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇದರಿಂದ ಉಂಟಾಗ್ತಾ ಇವೆ. ಭಾನುವಾರ ಒಂದೇ ದಿನ ತಿರುನಲ್ವೇಲಿಯಲ್ಲಿ 190 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಅಷ್ಟೇ ಅಲ್ಲದೆ ತಿರುನಲ್ವೇಲಿ ಸುತ್ತಮುತ್ತ ಕೂಡ ಹೆಚ್ಚು ಮಳೆ ಆಗಿರೋದ್ರಿಂದ ಇಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇವೆ. ಈ ಮಳೆಯ ಕಾರಣದಿಂದ ತಿರುನಲ್ವೇಲಿ ಬಳಿಯಲ್ಲಿನ ಕೊರಟಾಲಂ ಹಾಗೂ ಮುನಿಮತ್ತಾರು ಜಲಪಾತಗಳು ಭೋರ್ಗರಿತಾ ಇವೆ. ಇನ್ನು ತೂತುಕುಡಿ ಜಿಲ್ಲೆ ಅಂದರೆ ಟುಟಿಕಾರನ್ನ ಸಂತಾನಕುಲಂನಲ್ಲಿ ಭಾನುವಾರ ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 1:30 ನಡುವೆ ಕೇವಲ 5 ಗಂಟೆಗಳ ಅವಧಿಯಲ್ಲಿ 20.07 ಸೆಂಟಿಮೀಟರ್ನಷ್ಟು ಮಳೆ ಆಗಿದೆ. ಹಾಗೆಯೇ ನಾಗರ್ಕೋಯಿಲ್ ಪ್ರದೇಶದಲ್ಲಿ ಕೂಡ ಮಳೆ ಹೆಚ್ಚಾಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇದರ ಜೊತೆಗೆ ಕನ್ಯಾಕುಮಾರಿಯಲ್ಲಿ ಕೂಡ ಭಾರಿ ಮಳೆ ಆಗ್ತಾ ಇದ್ದು ಸಾಗರ ಅಬ್ಬರ ಇಡ್ತಾ ಇದೆ. ರಾಮನಾಥಪುರಂ ಜಿಲ್ಲೆಯ ಸಾಕಷ್ಟು ಭಾಗಗಳಲ್ಲಿ ಮಳೆ ಜೋರಾಗಿದೆ. ರಾಮೇಶ್ವರಂ ಕೂಡ ಮಳೆಯಿಂದ ಸಮಸ್ಯೆಗೆ ಸಿಲುಕಿದೆ. ಭಾರಿ ಮಳೆ, ಗಾಳಿ ಹಾಗೂ ಗುಡುಗು ಸಿಡಿಲಿಗೆ ತಮಿಳು
ತಮಿಳುನಾಡಿನ ಈ ಜಿಲ್ಲೆಗಳು ತತ್ತರಿಸಿ ಹೋಗಿದ್ದು ಇಡೀ ಪೂರ್ವ ಕರಾವಳಿಯ ತೀರ ಮಳೆಯಲ್ಲಿ ತೊಯ್ದು ತೊಪ್ಪೆಯಾಗಿ ಹೋಗ್ತಾ ಇದೆ. ಇನ್ನೂ 2 ದಿನಗಳ ಕಾಲ ಮಳೆ ಹೀಗೆ ಇರುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸ್ತಾ ಇದೆ. ತಮಿಳುನಾಡು ಹಾಗೂ ಪಾಂಡಿಚೇರಿಯ ಕಡಲ ತೀರಗಳಲ್ಲಿ ಎಚ್ಚರಿಕೆ ವಹಿಸೋದಕ್ಕೆ ತಿಳಿಸಲಾಗಿದೆ. ಸದ್ಯಕ್ಕೆ ಗಾಳಿಯ ವೇಗ ಗಂಟೆಗೆ 45 ಕಿಲೋಮೀಟರ್ನಷ್ಟಿದ್ದು ಅದು 55 ಕಿಲೋಮೀಟರ್ಗಳವರೆಗೆ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ತಮಿಳುನಾಡಿನ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ ಶ್ರೀಲಂಕಾ ಹಾಗೂ ಕೇರಳಗಳಲ್ಲಿ ಕೂಡ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, ಉತ್ತರ ತಮಿಳುನಾಡು ಅಂದ್ರೆ ಚೆನ್ನೈ ಭಾಗದಲ್ಲಿ ಕೂಡ ಒಂದಷ್ಟು ಮಳೆ ಬೀಳುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಸಮುದ್ರಕ್ಕೆ ಇಳಿಬೇಡಿ ಅಂತ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಗೆಳೆಯರೆ, ಕೇವಲ 2 ತಿಂಗಳ ಹಿಂದೆ ತಮಿಳುನಾಡು ನೀರಿಗಾಗಿ ಕರ್ನಾಟಕದ ಜೊತೆ ಅದೆಷ್ಟು ಕಿರಿಕ್ ಮಾಡಿಕೊಳ್ತು. ನಮ್ಮ ಡ್ಯಾಮ್ಗಳಲ್ಲಿ ನೀರು ಡೆಡ್ ಸ್ಟೋರೇಜ್ಗೆ ಬರ್ತಾ ಇದೆ ಅಂತ ಹೇಳಿದರೂ ಕೇಳದೆ ನೀರಿಗಾಗಿ ಹಠ ಹಿಡ್ಕೊಂಡು ಕೂತಿತ್ತು. ಯಾವ ಕಾವೇರಿ ನದಿಯಲ್ಲಿ ನೀರಿಲ್ಲ ಅಂತ ತಮಿಳುನಾಡು ಹೇಳ್ತಾ ಇತ್ತೋ, ಈಗ ಅದೇ ಕಾವೇರಿ ಮೈದುಂಬಿ ಹರಿತಾ ಇದೆ. ಅದರಲ್ಲೂ ತಮಿಳುನಾಡು ಕಾವೇರಿ ನದಿಯ ನೀರನ್ನು ಹೆಚ್ಚಾಗಿ ಬಳಸುವ ತಂಜಾವೂರು ಹಾಗೂ ಅದರ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ವರುಣ ಮತ್ತಷ್ಟು ಅಬ್ಬರಿಸ್ತಾ ಇದ್ದಾನೆ. ಅಲ್ಲೆಲ್ಲ ನದಿ ತೊರೆಗಳು ತುಂಬಿದ್ದು ಪ್ರವಾಹದ ಪರಿಸ್ಥಿತಿ ಉಂಟಾಗ್ತಾ ಇದೆ. ಇನ್ನು ತಮಿಳುನಾಡಲ್ಲಿ ಡಿಸೆಂಬರ್ ಹೊತ್ತಲ್ಲಿ ಇಷ್ಟೊಂದು ಮಳೆ ಯಾಕೆ ಬೀಳುತ್ತೆ ಅನ್ನೋ ಕುತೂಹಲ ಸಾಕಷ್ಟು ಜನರಲ್ಲಿದ್ದೇ ಇರುತ್ತೆ. ಇಲ್ಲಿ ಚಂಡಮಾರುತಗಳುಂಟಾದ ಸಂದರ್ಭದಲ್ಲಿ ಈ ರೀತಿಯ ಮಳೆ ಆಗೋದನ್ನು ಒಪ್ಕೋಬಹುದು. ಆದರೆ ಚಂಡಮಾರುತಗಳು ಇಲ್ಲದ ಡಿಸೆಂಬರ್ ತಿಂಗಳಲ್ಲಿ ಕೂಡ ಇಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಳೆ ಆಗೋದಿದೆಯಲ್ಲ, ಇದು ಒಂಥರ ನಿಸರ್ಗ ಕೊಟ್ಟ ವರ. ಸಾಮಾನ್ಯವಾಗಿ ಡಿಸೆಂಬರ್ ಹೊತ್ತಿಗೆ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ ಬಲಗೊಳ್ಳುತ್ತೆ. ಇದು ಪೆಸಿಫಿಕ್ ಮಹಾಸಾಗರದ ಕಡೆಯಿಂದ ಬಂದು ಆಗ್ನೇಯ ಏಷ್ಯಾ ದೇಶಗಳನ್ನು ದಾಟಿ ಬಂಗಾಳ ಕೊಲ್ಲಿಯ ಮೂಲಕ ಭಾರತ ಭೂಭಾಗವನ್ನು ತಲುಪುತ್ತೆ. ಈ ಮಾರುತಗಳು ಹೆಚ್ಚು ಮಳೆ ಸುರಿಯೋ ಹಾಗೆ ಮಾಡೋದ್ರಿಂದ ತಮಿಳುನಾಡು ಸೇರಿದ ಹಾಗೆ ಭಾರತದ ಪೂರ್ವ ಕರಾವಳಿ ತೀರ ಹೆಚ್ಚಿನ ಮಳೆಯನ್ನ ಕಾಣೋ ಹಾಗೆ ಆಗುತ್ತೆ. ಈ ಮಳೆಯ ಕಾರಣದಿಂದ ಕೇವಲ ಪೂರ್ವ ಕರಾವಳಿ ತೀರ ಮಾತ್ರ ಅಲ್ಲ, ದಕ್ಷಿಣ ಭಾರತದ ಒಳನಾಡಲ್ಲಿ ಕೂಡ ಒಂದಷ್ಟು ಮಳೆಯಾಗುವ ಸಾಧ್ಯತೆಗಳಿರ್ತವೆ. ಹೀಗಾಗಿನೇ ನಮ್ಮ ಬೆಂಗಳೂರು ಸೇರಿದ ಹಾಗೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮೋಡ ಮುಸುಕಿದ ವಾತಾವರಣ ಕಾಣಿಸ್ಕೊಳ್ತಾ ಇದೆ ಹಾಗೂ ಸಾಕಷ್ಟು ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ಹೇಳ್ತಾ ಇದೆ. ಗೆಳೆಯರೆ, ಸದ್ಯದ ಪರಿಸ್ಥಿತಿಯಲ್ಲಿ ತಮಿಳುನಾಡಿನ ದಕ್ಷಿಣ ಭಾಗದಲ್ಲಿ ಹೆಚ್ಚು ಮಳೆ ಆಗಿದೆ. ಸೊ ಈ ಭಾಗದಲ್ಲಿರೋ ಪ್ರವಾಸಿ ಕೇಂದ್ರಗಳಿಗೆ ಹೋಗುವವರು ಸ್ವಲ್ಪ ನಿಧಾನಿಸಿದರೆ ಉತ್ತಮ. ಯಾಕೆಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ರಸ್ತೆ ಮೇಲೆ ನೀರು ನಿಂತಿದೆ, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ, ನಗರಗಳಲ್ಲಿನ ತಗ್ಗು ಪ್ರದೇಶಗಳು ತುಂಬಿ ಹೋಗಿವೆ. ಸೊ ಇನ್ನೊಂದಷ್ಟು ದಿನ ಅಲ್ಲಿ ಪ್ರವಾಹ ಹಾಗೂ ಅದರ ಪರಿಹಾರ ಕಾರ್ಯಾಚರಣೆಗಳು ನಡೀತಾ ಇರುತ್ತವೆ. ಈಗಾಗಲೇ ಕನ್ಯಾಕುಮಾರಿ, ತುತ್ತುಕುಡಿ, ತಿರುನಲ್ವೇಲಿಗಳಿಗೆ ತಮಿಳುನಾಡು ಸರ್ಕಾರ NDRF ತಂಡಗಳನ್ನು ಕಳುಹಿಸಿಕೊಟ್ಟಿದೆ. ಅವರೆಲ್ಲ ಈಗಾಗಲೇ ಬೋಟುಗಳಲ್ಲಿ ಪ್ರವಾಹದಲ್ಲಿ ಸಿಲುಕಿಕೊಂಡವರನ್ನ ರಕ್ಷಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ಮಿಚಾಂಗ್ ಚಂಡಮಾರುತದ ಕಾರಣದಿಂದ ಚೆನ್ನೈ ಭಾಗದಲ್ಲಿ ಉಂಟಾಗಿದ್ದ ಪ್ರವಾಹ ಕಡಿಮೆ ಆಗಿದೆ. ಅಲ್ಲಿ ಈಗಾಗಲೇ ಸುಮಾರು 3 ರಿಂದ 3.5 ಸಾವಿರ ಕೋಟಿ ರೂಪಾಯಿಗಳಷ್ಟು ನಷ್ಟ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ಸರಿಪಡಿಸಿಕೊಳ್ಳುವುದಕ್ಕೆ ಕೂಡ ಪ್ರಕೃತಿ ಅವಕಾಶವನ್ನು ಕೊಡದೆ ತಮಿಳುನಾಡಿನ ದಕ್ಷಿಣ ಭಾಗದ ಮೇಲೆ ಮಳೆ ರುದ್ರ ನರ್ತನವನ್ನು ಮಾಡ್ತಾ ಇದೆ. ಒಟ್ಟಲ್ಲಿ ನೀರು 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 ಅಂತಿದ್ದ ತಮಿಳುನಾಡು ಈಗ ನೀರಲ್ಲೇ ಮುಳುಗಿ ಹೋಗ್ತಾ ಇದೆ. ಈ ಸಂಕಷ್ಟದಿಂದ ಅವರು ಬೇಗ ಹೊರಬರಲಿ, ಅಲ್ಲಿ ಮಳೆಯಿಂದ ಹೆಚ್ಚಿನ ಹಾನಿ ಸಂಭವಿಸದಿರಲಿ, ಜೀವಹಾನಿ ಆಗದೇ ಇರಲಿ ಅಂತ ಬಯಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.